ಯವ್ವ ಸೊಸಿಯ, ನಾವು ರೊಕ್ಕಕ್ಕ ಆಸೆ ಬಿದ್ದು ಮದ್ವಿ ಮಾಡಿ ಕೊಟ್ಟಿಲ್ವಾ ತಾಯಿ? ಮತ್ತೆ ಇದಕ್ ಮಾಡಿ ಕೊಟ್ಟಿರಿ ಮಾವರ? ನಮ್ಮ ಅಣ್ಣಗ ನೌಕರಿ ಇಲ್ಲ ಅಂತಂದಲ್ಲ, ಅದಕ್ಕ ಅಲ್ಲ ನೀವು ಗೌರ್ಮೆಂಟ್ ನೌಕರಿ ಅಂತ ಹೇಳಿ ಇದ್ದಿದ್ ಒಂದ್ ಆಸ್ತಿನೂ ಮಾರಿ ಹೊಲನೂ ಮಾರಿ ಮದ್ವಿ ಮಾಡಿ ಕೊಟ್ರಿ. ನಮ್ಮನ್ನ ಬೀದಿಗೆ ನಿಂದಿರ್ಸಿದ್ರಿ. ಏನ ನಿಮ್ ಮಗ ಶಾನೆ ಚಂದನ ಒಂದ್ ಮನಿ ಕಟ್ಕೊಂಡಾರ, ಇಲ್ಲ ಅಂದಿದ್ರೆ ಬೀದಿಯಾಗ ನಿಂದ್ರ ಪರಿಸ್ಥಿತಿ ಆಕಿತ್ ನಮ್ದು ಹಣೆ ಬರ. ಯವ್ವ ಸೊಸಿ, ಗೌರ್ಮೆಂಟ್ ನೌಕರಿಗೆ ಆಸೆ ಬಿದ್ದು ಮದ್ವಿ ಮಾಡಿ ಕೊಟ್ಟಿಲ್ವಾ ನಾವು? ನನ್ನ ಮಗಳಿಗೆ ನಿಮ್ಮ ಅಣ್ಣ ಹೆಂಗದನಲ್ಲ, ಅವ ಹೊಲ ಮನಿ ದುಡಿಮೆ ಮಾಡವ. ನನ್ನ ಮಗಳಿಗೆ ದುಡಿಯಕ ಬರಂಗಿಲ್ಲ, ಹೊಲ ಮನಿ ಕೆಲಸ ನಾವು ಯಾವತ್ತೂ ಹಚ್ಚಿಲ್ಲ. ಹಂಗಾಗಿ ನಾವು ಅವನ್ಗೆ ನೌಕರಿ ನೋಡಿ ಕೊಟ್ಟಿದ್ದು ಅಷ್ಟ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ಈ ನನ್ನ ಹುಚ್ಚಬಾಡೆ ಮಗ ಅದನಲ್ಲ, ಇವನಿಗೆ ಅದು ಅರಿವು ಆಗಲಿಲ್ಲ. ಅವ್ರ ತಂಗಿನ ಹೆಂಗೆ ಬೆಳೆಸೈತಿ, ಅವ್ರ ತಂಗಿ ಹೆಂಗಿದ್ಲು ಅನ್ನೋದು ಈ ಜನ್ಮಕ್ಕೆ ಅರಿವು ಆಗಲ್ಲ. ಅವ್ನ ಜನ್ಮಕ್ಕೆ ಅವನಿಗೇನು ಬಯಸಕ್ಕೆ ಹಸ್ತಿ ನನ್ನ ಕೈಲಿ. ಈಗೇನೈತಿ, ನನ್ನ ಮಗಳನ್ನ ಹೋಗ್ತೀವಿ, ನಾವು ಕರ್ಕೊಂಡು ಬರ್ತೀವಿ. ನೀ ಏನು ಮಾಡ್ತಿ ಏನು ಬಿಡ್ತಿ ಅದು ನಮಗೆ ಸಂಬಂಧ ಇಲ್ಲ. ಅತ್ತೀರಿ, ಇದು ನೀವು ಮಾಡಿದ ಆಸ್ತಿ ಅಲ್ರಿ, ನೀವು ಗಳಿಸಿದ ಆಸ್ತಿನೂ ಅಲ್ರಿ, ನೀವು ಕಟ್ಟಿದ ಮನಿನೂ ಅಲ್ರಿ. ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ಮಗಳನ್ನ ಇಟ್ಕೊಳಕ. ನೀವು ಕಟ್ಸಿದ ಮನಿ ಮಾರೀರ್ ನೋಡು, ಅಲ್ಲೇ ಹೋಗಿರ್ರಿ, ನಾವೇನ್ ಬ್ಯಾಡ ಅನ್ನೋದಿಲ್ಲ. ಇದು ನನ್ನ ಗಂಡ ಕಷ್ಟಪಟ್ಟು ಮಾಡಿದ ಮನಿ ಐತೆ ಅರೇ. ಯಾಕವಾ ನಿನ್ನ ಗಂಡ ಹುಟ್ಟುತ್ತಲೇನ ನಿನ್ನ ಗಂಡ ಆಗ್ಯಾನ? ಹಾಂ, ನಾ ತೊಗೊಂಬಂದಿ ಸೊಸಿ ಅದಿಲ್ಲ ನೀನು, ಅದನ್ನ ತಿಳ್ಕೊ. ಮೊದ್ಲ ನನ್ನ ಮಗವ, ಆಮೇಲೆ ನಿನ್ನ ಗಂಡ. ಅದು ಅವಾಗಿತ್ರಿ ಅತ್ತಿಯವರ, ಈಗಲ್ರಿ. ಅಬ್ಬಾ ಬಾಬಾ ಸೊಸಿಯ, ನೀ ಇಷ್ಟು ಬೆರಿಕೆದಿ ಅನ್ನೋದು ಗೊತ್ತಿದ್ದಿದ್ದಿಲ್ ಬಿಡುವ ನನಗ. ನಾನೇನ ನನ್ನ ಸೊಸಿ ಬಂದ್ಲ, ಇನ್ ಮುಂದೆ ನನ್ನ ಮನಿ, ನನ್ನ ಮಕ್ಕಳು, ಸಂಸಾರ ಎಲ್ಲ ಚಲೋ ಇರ್ತಿತ್ವಾ. ಹಾ, ನನ್ನ ಮಗಳ ಜೀವನ ಹೆಂಗಾರ ಮಾಡಿ ಸುದ್ದಿ ಮಾಡ್ತಾ ನನ್ನ ಸೊಸಿ ಅಂತ ನಾ ತಿಳ್ಕೊಂಡ್ರ, ಹಾ, ನೀನ ಹೋಗಿ ಇನ್ನೊಬ್ರ ಕಡೆಯಿಂದ ನನ್ನ ಮಗಳ ಜೀವನ ಹಾಳು ಮಾಡಾಕತ್ತಿಯಲ್ಲ. ಎಷ್ಟರ ಇರ್ಬೇಕು ನೀನು? ಹಾ, ಯಾಕರ ಕರ್ಕೊಂಬಂದ್ಯ ಅನ್ನಂಗ್ ಮಾಡಾಕತ್ತಿಯಲ್ಲವಾ ನೀನು? ಮಾವನರ, ನಾ ಬರಾಕ ಇಲ್ಲಿಗೇನ್ ಬರಾಕ ಹೂ ಅನ್ನಲ್ರಿ, ಇದ ಕಾರಣ ರೀ. ನಿಮ್ಮ ಅಳಿಯ ಇನ್ನೊಬ್ಬಕಿ ಜೊತೆ ಅದಾನ ಅಂತಂದು ನನಗ ಗೊತ್ತಾಯ್ತ್ರಿ, ಅದಕ್ಕ ಇಲ್ಲಿ ನಾ ಬಂದಿದ್ರಿ. ಇನ್ನ ಮಗಳನ್ನ ತಗೊಂಬಂದು ಮನ್ಯಾಗ ಇಟ್ಕೊಂತಾರ ಇವ್ರು, ಇನ್ನು ನನ್ನ ಗಂಡ ಪುಟ್ಟಪೂರ ನನ್ನ ಮರ್ತ ಬಿಡ್ತಾನಂತ ಹೇಳಿ ನಾ ಬಂದಿದ್ರಿ. ಅರ್ಥ ಆಯ್ತಲ್ರಿ? ಏ ಹುಚ್ಚು ನನ್ನ ಬಾಡ್ಯ, ಕೇಳಿಸ್ಕೊಂಡ್ಯಾನ? ನಿನ್ನ ಹೆಂಡತಿ ಮಾತಾಡಕತ್ತಿದ್ದು ಕಿವ್ಯಾಗೇನು ಗೂಟ ಪಡ್ಕೊಂಡು ಕೂತ್ಯಾನ ಮಗನ? ಮಾತಾಡ್ಲಿ. ಯವ್ವ, ನನಗೆ ಹೇಳಾರ್ದ ಕೇಳಾರ್ದ ಕರ್ಕೊಂಬರಕ್ಕೆ ಹೋದಕಿನ ನೀನು, ಹಾ, ಸೊಸಿ ಬೇಕು ನನಗೆ, ಸೊಸಿ ಬೇಕು ನನಗಂತೇಳಿ ಕರ್ಕೊಂಡು ಬಂದು ಈಗ ಕರ್ಕೊಂಡು ಬಂದು ಇಟ್ಕೊಂಡು ಮನ್ಯಾಗ. ಇನ್ನಾಯ್ತು, ನಾವಿಬ್ರು ಚಂದ ಅದೀವಿ. ನಿನ್ನ ಮಗಳ ಜೀವನ ನೀನು ವಿಚಾರ ಮಾಡು, ನಾ ಯಾಕೆ ವಿಚಾರ ಮಾಡಕ್ ಹೋಗ್ಲಿ? ಎಂತ ಚಂದ ಹೇಳ್ದೆ, ನನ್ನ ಬಾಮ ಇದಕ್ಕೆ ಕೊಟ್ಟು ಬಿಡುವ, ಏನಾದ್ರೂ ಜವಾಬ್ದಾರಿ ಇರ್ತೈತಿ ಅಂತಂದು. ನೀ ಏನು ಕೇಳ್ದಿ? ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತೇಳಿ ಎತ್ಕೊಂಡು ಹಂಗ ಮುದ್ದು ಮಾಡಿಬಿಟ್ಟೇಕಿನ. ಆಕಿನ ನಿನ್ಗೆ ಮಾತು ಕೇಳಿ ಕುಣ್ಕೊಂಡು ಮದುವೆ ಮಾಡ್ಕೊಂಡು ಹೋದ್ಲು. ಅನುಭವಿಸ್ಲಿ ಬಿಡು, ನನಗೇನಾಗೋದೈತಿ. ನಾನು ನನ್ನ ಹೆಂಡತಿ ಚಂದ ಅದೇವ್ ನೋಡುವ, ನೀ ಮಾತ್ರ ಅದನ್ನ ಹಾಳು ಮಾಡಕ್ ಬರಬೇಡ. ಅಲ್ಲಲ್ಲ ಬಾಡ್ಕೋ, ಆಕಿ ನಿನ್ನ ತಂಗಿ ಅದಾಳ, ಅದರ ಅರಿವು ಐತೇನಿಲ್ಲ ನಿನ್ನ ಜನ್ಮಕ್ಕ? ಅತ್ತಿಯವರ, ನೀವೇನು ಅಷ್ಟು ಅವ್ರಿಗೆ ಮನಸ್ಸಿಗೆ ಹತ್ತುವಂಗ ನಿನ್ನ ತಂಗಿ ಅಂತಂದು ಹೇಳಿ ಏನ್ ಹೇಳಕ್ ಬರಕ್ ಹೋಗ್ಬೇಡ್ರಿ. ನಾವು ಮಾತಾಡಿ ಮುಗಿಸ್ಬಿಟ್ಟೇವ್ರಿ. ಈಗ ಆಲ್ರೆಡಿ ನಾವಿಬ್ರು ಮಾತಾಡ್ಕೊಂಡೇವ್ರಿ. ಏನ ಆದ್ರೂ ನಾವು ಆಕಿನ ಜೀವನದಾಗ ನಾವು ಹೋಗಂಗಿಲ್ಲ, ಆಕಿನ ಸಂಸಾರದ ವಿಷಯದಾಗ ನಾವಿಬ್ರು ಜಗಳ ಮಾಡ್ಕೊಳಂಗಿಲ್ಲ ಅಂತೇಳಿ ನೀವೀಗೇನು ಮಾಡಿದ್ರು ನಿಮ್ಮ ಮಗ ಮಾತ್ರ ಆಕಿನ ಕರ್ಕೊಂಡ್ ಬರಕ್ ಒಪ್ಪಂಗಿಲ್ರಿ. ಏನ್ವಾ, ಇದ ನಿಮ್ದು ಕೊನೆ ವಿಚಾರನ ಹಂಗಿದ್ರ? ಮತ್ತೇನ್ ಮುಖ ನೋಡ್ಕೊಂಡು ನಿಂತೀರಿ? ಹೇಳ್ರಿ ಅವ್ರಿಗೆ, ಇದ ನಮ್ದು ಕೊನೆ ನಿರ್ಧಾರ ಅಂತ ಹೇಳಿ. ಹ್ಞೂಪಾ, ಇದ ನಮ್ದು ಕೊನೆ ನಿರ್ಧಾರ. ಮಾವರ, ಅತ್ತಿಯರ, ಆ ಹುಡುಗಿ ಗೊತ್ತಾತು, ನನ್ನ ಮಗಳಿಗೆ ಗೊತ್ತಾಗುವಂಗ್ ಮಾಡ್ದೆ, ನನ್ನ ಮಗಳಿಗೆ ಗೊತ್ತಾಗುವಂಗ್ ಮಾಡ್ದೆ ಅಂತ ಅನ್ನಕತ್ತಿರಲ್ಲ. ನಾ ಎದಕ್ ಗೊತ್ತಾಗುವಂಗ್ ಮಾಡ್ದೆ ಅಂದ್ರ, ನೀವು ಸಾಕ್ಷಿ ತಗೊಂಡ್ಬರ್ತೀನಿ ಅಂತ ಒಂದಿನ ಹೋದ್ರಿ, ಮಗಳು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಂದಿನ ಹೋದ್ರಿ, ಒಂದಿನ ಸರಿತನ್ನಗ ಮನಿ ಕೆಲಸ ಐತಂತಂದು ಒಂದಿನ ಹೋದ್ರಿ. ಅವೆಲ್ಲ ನಂಗೆ ಗೊತ್ತಾಗಲ್ಲನ್ರಿ. ನೀವು ಹೆಂಗಾರ ಮಾಡಿ ಮಗಳಿಗೆ ಗೊತ್ತಾಗಲಾರ್ದಂಗ ಅಳಿಯನ್ ಜೊತೆ ಮಾತಾಡಿ ಮುಗಿಸ್ಬೇಕಂತ ನೀವು ಮಾಡಿದ್ರಿ. ನನಗೆ ಹಂಗೆಲ್ಲ ಮಾಡಕ್ ಮನ್ಸಿಗೆ ಬರಲ್ರಿ. ಎಲ್ಲ ನಿಮ್ಮ ಮಗಳಿಗೆ ಗೊತ್ತಾಗ್ಬೇಕು ಅನ್ನೋದಿತ್ತು ನನಗೂ ವಿಚಾರ. ಚಲೋದಕ್ಕೆ ಬೆನ್ನ ಬಿಟ್ಟು ಇನ್ನೊಬ್ಬಕ್ಕೆ ಬೆನ್ನ ಹತ್ತಿದ್ರ ಹಿಂಗಾಗತ್ತ ಅನ್ನೋದಕ್ಕೆ ಗೊತ್ತಾಗ್ಲಿ ಅಂತನ ಮುದ್ದಾಮ ಆ ಸೂರ್ಯಾಗ ಹೇಳಿ ಕಳಿಸಿದ್ದೆ ನಾನು. ಗೊತ್ತಾತನ್ರಿ? ಅಷ್ಟೇ ರೀ, ಮತ್ತೇನಿಲ್ಲ. ನಡ್ರಿ ಒಳಗೆ ಹೋಗೋಣ, ಬರ್ರಿ ರೀ, ಬರ್ರಿ ಅಂದೆ. ಹಾ, ಬಂದೆ. ರೀ ಏನ್ರಿ ಇದು? ಸುಮ್ ಕುಂತ್ರಲ್ಲ, ಮುಂದೆ ಮಾತಾಡ್ರಿ. ನೀಲಾ, ನೀ ಮೊದ್ಲು ಸಮಾಧಾನ ಮಾಡ್ಕೋ ಹೇಳ್ತೀನಿ ನಿನಗ.
ಏನು ಸಮಾಧಾನ ಮಾಡ್ಕೊಳ್ಳೋದ್ರಿ? ಹೆಂಗೆ ಮುಂದೆ ವಿಚಾರ? ನಾಳೆಗೆ ಮಗಳ ಮನೆಗೆ ಹೋಗಾಕತ್ತೀವಿ ಅಷ್ಟ. ಹಾಂ ರೀ. ಈಗ ನಾ ಏನು ಹೇಳಿದ್ನಲ್ಲ ಅದೇ, ನಾಳೆಗೆ ಮಗಳ ಮನೆಗೆ ಹೊಂಟೀವಿ ಅಷ್ಟ, ಮುಗೀತು. ಆಯ್ತು, ನಡಿ ಎದ್ದೆ ಹೊರಗೆ ಹೋಗು ನಡಿ. ಹ್ಞೂ ಆಯ್ತು ರೀ, ಬರ್ರಿ ಹೊರಗೆ ಹೋಗಿ ಒಂದಿಟ್ಟು ಅಡ್ಡಾಡ್ಕೊಂಬರೋಣ. ಸ್ವಲ್ಪ ಯಾಕ ತಲೆ ದಿಮ್ ಅನ್ನಕತ್ತತ್ ನನಗೆ. ಬರ್ರಿ ಒಂಚೂರು ಅಡ್ಡಾಡ್ಕೊಂಡು ಬರೋಣಂತ. ಯಾಕ ತಂಪು ಹವಾ ಬಿಸಿದ ಹೊರಗೆ ಹೋಗುನ್ ಬರ್ರಿ. ಹ್ಞೂ ನಡಿ ನಡಿ. ಏನು ಅಡುಗೆ ಮಾಡಲಿ ಏನು ತಿಳಿಯವಲ್ದಾಗೈತಿ. ಅಡುಗೆ ಮನೆಗೆ ಬಂದ್ರೆ ಯಾಕಾರ ಬರ್ತೀವಿ ಅನ್ನಂಗೆ ಆಗ್ಬಿಡ್ತೈತೆ ನೋಡು. ಈ ಹೆಣ್ಮಕ್ಳು ಹಣೆ ಬರ, ಬೆಳಿಗ್ಗೆ ಆದ್ರೆ ನಾಷ್ಟಾಗೆ ಏನು ಮಾಡ್ಬೇಕು, ಮಧ್ಯಾಹ್ನ ಆದ್ರೆ ರಾತ್ರಿಗೆ ಮಧ್ಯಾಹ್ನಕ್ಕೆ ಏನು ಮಾಡ್ಬೇಕು, ರಾತ್ರಿ ಆದ್ರೆ ಏನು ಮಾಡ್ಬೇಕು, ಇದೇ ಜೀವನದಾಗ ಹೋಗ್ಬಿಡ್ತೈತೆ ನಡಿ. ಯಾಕಾರ ಹೆಣ್ಮಕ್ಳಾಗಿ ಹುಟ್ಟುತ್ತೇವೆ ಏನಪ್ಪ, ಸಾಕಾಗೈತೆ ನೋಡಿ ನನಗರ. ಮಂಜಕ್ಕ, ಏ ಮಂಜಕ್ಕ, ಯಾರ ಬರ್ರಿ ಒಳಗೆ, ಅಡುಗೆ ಮನ್ಯಾಗ ಅದೀನಿ. ಸರಿತಾ ನೀನಲ್ಲೇ ಬಾಲೆ ಒಳಗೆ ಅಲ್ಲೇ ನಿಂತು ಒದ್ರಕತ್ತೀಯಲ್ಲ. ಯವ್ವ ನಿಮ್ಮ ರಿಕ್ಕಿ ಅದ ಅಂತೇಳಿ ಎದ್ಕೊಂಡು ಬರಾಕತ್ತೀನಿ. ಬಾರು ನಾನೇ ಬರಕ್ಕ ಬಂದೆ ಇರು ಒಳಗೆ. ಒಳಗೆ ಯಾಕಲೆ ಅವನಿಗೆ ಯಾಕೆ ಹೆದರ್ತಿ? ಸಾಕಾಗಿತ್ವಾ ನನಗೆ ಅವನ ಸಲುವಾಗಿ. ನಿನ್ನೆ ಮನೆಗೆ ಬಂದಿದ್ದ, ಏನು ಮಾಡಿದೆ ಗೊತ್ತನ? ನಿಮ್ಮ ಮನೆಗೆ ಯಾಕ ಎದಕ್ಕೆ ಬಂದಿದ್ದ? ಬಂದಾನ ಎದಕ್ಕೆ ಬಂದಿದ್ನ ಆ ವಿಷಯ ಮರ್ತು ಬಿಟ್ಟಾನ. ಮರ್ತು ಬಂದು ಯಾಕ ಸರ್ತಕ್ಕ ಅಂದ. ಯಾಕ ಬಾರಿಕಿ ಇಲ್ಲಿ ಯಾಕೆ ಬಂದಿ, ಏನಾಯ್ತು, ಏನಾರ ಮಂಜಕ್ಕೆ ಏನಾರು ಹೇಳಿ ಕಳಿಸಿದ್ಲನ ಅಂತಂದೆ. ಯಾಕ ಇವ್ರು ಯಾರ ಅಂದ ನನ್ನ ಗಂಡ ನೋಡಿ. ಮುಂದೆ ನನ್ನ ಗಂಡ ಅಲ್ಲ ಅನ್ಲೇ ರಿಕ್ಕಿ, ಅವ ನನ್ನ ಗಂಡ ಅದಾನವಪ್ಪ ಅಂತಂದೆ. ಆಮೇಲೆ ಏನು ಅನ್ಬೇಕು ಗೊತ್ತನ? ಏನಂದಲೇ ಬಡ ಬಡ ಹೇಳು. ಯಾಕ ನೀ ನೋಡಿದ್ರೆ ಇಷ್ಟು ಚಂದ ಅದಿ ಅಕ್ಕ, ಎಂತಾನು ಮದುವೆ ಮಾಡ್ಕೊಂಡಿಯಲ್ಲ ಯಾಕ, ನೀನು ತಲೆ ಕೂದಲೇ ಇಲ್ಲಲ್ಲ ಯಾಕ, ನೀನು ಹಂಗ ನೋಡಿದ್ರೆ ನಿನ್ನ ಗಂಡನ ಕಿತ್ತ ನಾನು ಭಾಳ ಚಂದ ಅದೀನಿ ಅನ್ಬೇಕಾವೆ. ಹಾ ಹಿಂಗಂದ ಅಲ್ಲೇ ರಿಕ್ಕಿ. ಮತ್ತು ನಿನ್ನ ಗಂಡ ಏನಂದ? ಅವ್ವ ನನ್ನ ಗಂಡಂದು ನೋಡಬಾರ್ದು ಸಿಟ್ಟು ಹೇಳ್ತೀನಿ ಅಕ್ಕ ನಿನಗ. ಯವ್ವ ಯಾರ್ಲೇ ಇವ ಯಾಕೆ ಬಂದಲ್ಲಿ ಇಲ್ಲಿ? ಅವ ಹೆಂಗದನ, ನಾ ಹೆಂಗದೀನಿ? ಹಾಂ ಅದರ ಕಿಮ್ಮತ್ತಿಲ್ಲ ಇವನಿಗೆ. ನಂದು ಪೊಸಿಷನ್ ಏನ? ಹಾಂ ನಂದು ಇಜ್ಜತ್ ಏನೈತಿ? ಇವ ಏನು ಹಿಂಗೆ ಮಾತಾಡ್ತಾನಲ್ಲ ಅಂತ ನಿಂತುಬಿಟ್ಟ ನನ್ನ ಗಂಡ. ಅವನಿಗೆ ಅವಂದು ತಲೆ ಮರಿ ಇವನ್ ಕಾಲ ಐತೆ ಅನ್ನೋದು ಮರ್ತು ಬಿಟ್ಟ ನನ್ನ ಗಂಡ. ಹಂಗಾಗಿ ಗೊತ್ತೇ ಆಗಲಿಲ್ಲ ನೀವ. ಸಾಕಾತು ನಿನ್ನ ರಿಕ್ಕಿ ಸಂಬಂಧ. ಅಲ್ಲಿ ಬಂದು ಅಷ್ಟೆಲ್ಲ ಮಾಡಿ ಬಂದಾನ ಇವ ಸಾಕಾಗಿತ್ಲಿ ನನಗೆ. ಇಷ್ಟ ಅಲ್ವಾ ನಿನ್ನ ಭೀಮನವಾಸಿ ದಿನನು ನನಗೂ ಒಂದು ತಲೆ ತಿಂದು ಗಾಡಿ ಹಾಸಿ ಕೈ ಬಿಟ್ಟಾನವ. ಯಾಕ ನಿನಗೇನು ಮಾಡಿದ್ನವ? ಯವ್ವ ನನ್ನ ಹಣೆ ಬರಾನ ಕೇಳಿಲ್ಲೇ. ಯವ್ವ ತಾಯಿ, ಮಾಡು ಮಾಡು ಮತ್ತ ಅವ ಕೇಳಿದ್ದ ಸರ್ ಜೊತೆ ಮಾತಾಡಿ ಅವನಿಗೂ ಒಂದು ವ್ಯವಸ್ಥೆ ಮಾಡು ಮತ್ತ. ಅಗತ್ಯಲ್ಲೇ ನೀನು ನನಗಿಲ್ಲಿ ನೋಡಿದ್ರ ಸಂಕಟ, ನಿನಗ ನಗು ಬರಾಕತ್ತೈತನ ನಗು. ಅಯ್ಯ ಹೋಲ್ ಬಿಡು. ನೀಲಕ್ಕ ಫೋನ್ ಹಚ್ಚಿದ್ಲಲ್ಲೇ? ಇಲ್ಲ ಯಾಕ ಏನಾಯ್ತ? ಏನಿಲ್ಲ, ಯಾಕ ಅವ್ರ ಮನೆಯಾಗಿಂದ ಜೋರು ಆವಾಜ್ ಬರಾಕತ್ತಿತ್ತ, ಅದಕ್ಕೆ ಕೇಳಿದೆ. ಹೌದಾ, ಫೋನಲ್ಲಿ ಹಚ್ಬೇಕಿಲ್ಲ ಮತ್ತ? ಅಯ್ಯ ಎಲ್ಲಿ ಹಚ್ತಿದ್ದಿ, ಹಚ್ಚಕ್ಕಾಲಿಲ್ಲ, ನಾನು ಅಡುಗೆ ಮಾಡಬೇಕಂತಂದು ಬಂದಿತ್ತ ಒಳಗೆ. ನೀನ ಒಂದಿಟ್ಟು ಹಚ್ಚಿ ಮಾತಾಡಿ ಕೇಳಿ ನೋಡು ಏನಾಯ್ತಂತಂದು. ಇರು ಹಚ್ತೀನಿ. ನಂಬರ್ ಹಚ್ಚಕತ್ತೀನಿ ಇರು. ಎಲ್ಲದಾಳ ನಮ್ಮ ನೀಲಕ್ಕ? ಸಿಕ್ಕ. ಹಲೋ ನೀಲಕ್ಕ, ನಾನ. ಹ್ಞೂ ಹೇಳ ಸರಿತಾ. ಅಕ್ಕ ಆರಾಮದಿರಿಲ್ಲ? ಹ್ಞೂಲೇ ಆರಾಮದೀನಿ. ಯಾಕೆ ಏನಾಯ್ತು? ಇಲ್ಲೇ ನಾನು ಮಂಜಕ್ಕನ ಮನೆಗೆ ಬಂದಿದ್ನ್ಯಾ, ಮತ್ತೇನೋ ಜೋರು ಆವಾಜ ಆಗತ್ತಿತ್ತು ನೀಲಕ್ಕನ ಮನೆಯಾಗಿಂದ ಅಂತಂದ್ಲಕ್ಕಿ, ಮತ್ತು ಅದಕ್ಕೆ ಗಾಬರಿಯಾಗಿ ಫೋನ್ ಹಚ್ಚಿದ್ನಿ ಅವಳು. ಅದನಾ? ಏನಾಯ್ತಂದ್ರ? ಅಯ್ಯಪ್ಪ ಏನು ಬೆರಿಕೆದಾಳ ನೀಲಕ್ಕ ನಿನ್ನ ಸೊಸಿ. ನಾವೇನೋ ಭಾಳ ಸಂಭಾಯ್ತಾಳ ಅನ್ಕೊಂಡ್ಬಿಟ್ಟಿದ್ವಿ ಬಿಡುವ. ಅಯ್ಯವ್ವ ನಾ ಹೇಳಿದ್ನಿಲ್ಲ ನಿನಗೆ, ಫೋನ್ಯಾಗ ಮಾತಾಡ್ತಾಳೆ ಅಕ್ಕ ಆಕಿ, ಫೋನ್ಯಾಗ ಮಾತಾಡ್ತಾಳೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿಬಿಟ್ಟ ನೋಡಕ್ಕೆ ಮನ್ಯಾಗ ಕೂತು. ಏನು ಬಿಡಾಡಿ ಹೆಂಗ್ಸದ ಆಕಿ, ಸ್ವಂತ ನಾದ್ನಿಗೆ ಬರಬಾರ್ದು ಮಾಡಬಾರ್ದು ಅನ್ನಕತ್ರ ಮುಂದೆ ಹೆಂಗೆ ನೀಲಕ್ಕ? ಏನನವ ಗೊತ್ತಿಲ್ಲ, ನೋಡ್ತೀನಿ. ನಾಳೆಗಂತೂ ಹೋಗೋಣ ಅಂದಾರ ನಮ್ಮ ಗೌಡ್ರು. ನಾಳೆಗೆ ಮನೆಗೆ ಹೋಗ್ತೀವ. ಆಯ್ತು ಅಲ್ಲೇ ಇಡ್ಲ, ನನಗೆ ಯಾಕೆ ಭಾಳ ತಲೆ ನುಸಾಕತ್ತೈತಿ. ನೀಲಕ್ಕ ಆಯ್ತು ಇಲ್ಲ. ನೋಡ್ದೆ ಮಂಜಕ್ಕ ಎಷ್ಟು ಬೆರಿಕೆದ ನೀಲಕ್ಕನ ಸೊಸಿ. ನಾವು ಸಂಭಾಯಿತ ಅನ್ಕೊಂಡಿದ್ವಿಲ್ಲ, ಆಕಿ ಭಾಳ ಬಿಡಾಡಿ ಅದಾಳ ಆಕಿ. ನೋಡುವಂತಿ ತಡ್ಕೋ ಇನ್ನೂ ಏನೇನು ಮಾಡ್ತಾ ಅಂಥೇಳಿ. ಹ್ಞೂನ್ವಾ ಭಾಳ ಬೆರಿಕೆದ. ಹೋಲ್ ಬಿಡು, ನಾಳೆ ಏನೇನು ಆಕತ್ತೇನ ನಮ್ಮ ನೀಲಕ್ಕಗೆ. ಏನುವಾ ಹುಡುಗಿ ಜೀವನ ಒಂದು ಸುದ್ದ ಆದ್ರೆ ಸಾಕಾಗೈತೆ ನೋಡು ಅಷ್ಟು. ಹ್ಞೂನ್ವಾ ಮಂಜಕ್ಕ ಆಯ್ತು ತೋಬೆ, ನಾನು ಹೋಗ್ತೀನಿ. ಒಂಚೂರು ಏನಾರು ಅಡುಗೆ ಮಾಡ್ಬೇಕು, ನಾನು ಹೋಗಿ ಅಡುಗೆ ಮಾಡ್ತೀನಿ. ಆಯ್ತು ತೋರ್ವಾ, ನಾನು ಅಡುಗೆ ಮಾಡ್ತೀನಿ. ಅಯ್ಯೋ ದೇವ್ರೇ ತಂದೆ ಪರಮಾತ್ಮ, ನೋಡಪ್ಪ ಈಗಂತೂ ನನ್ನ ಒಂದು ಜೀವನದ ಒಂದು ದೊಡ್ಡ ಗುರಿ ಅದನ್ನು ನಾನು ಅನ್ಕೊಂಡ್ಬಿಟ್ಟೀನಿ. ಏನಂತ ನಿನಗೆ ಗೊತ್ತು, ನನಗೆ ಗೊತ್ತು ಅಷ್ಟೆ. ಆಯ್ತು, ಇನ್ನು ಮುಂದೆ ಏನು ಮಾಡ್ಬೇಕಂತದೇನಲ್ಲ ಅದನ್ನು ಮಾಡ್ತೀನಿ. ಇವತ್ತಿನ ದಿನಾನ ಚಂದಾಗ ನೆರವೇರಿಸ್ಕೊಂಡು ಹೋಗುವಂಗೆ ನೀನೇ ನೋಡ್ಕೋಬೇಕಪ್ಪ.
ಆಯ್ತು, ಇನ್ನು ನನ್ನ ಮುಂದಿನ ನಿರ್ಧಾರನ ತಿಳಿಸ್ತೀನಿ. ಇನ್ನು ಆಯ್ತು, ಅಪ್ಪ ಅವನು ಬರ್ತಿರ್ಬೇಕು ಅನ್ಸುತ್ತಾ, ಬರ್ತಾರೆ ಅವರು. ಈಗ ಮಕ್ಕಳಿಗೂ ಸ್ಕೂಲಿಗೆ ಕಳಿಸಿಲ್ಲ ಇವತ್ತು. ಮಕ್ಕಳ ಜೀವನ, ನನ್ನ ಜೀವನ ಏನಪ್ಪ ನೋಡೋಣ ಹೆಂಗೆ ತಿಳಿತೈತಲ್ಲ. ನೀನ ನೆರವೇರಿಸ್ಕೊರಪ್ಪ ತಂದೆ. ಹಾಯ್ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಎಲ್ರಿಗೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಿಮಗೆ ನಾ ಹಾಕಿದ ತಕ್ಷಣ ಎಲ್ಲ ವೀಡಿಯೋಸ್ ಕೂಡ ಬರ್ತವೆ. ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನಾಳೆ ಗಂಗಾ ಏನು ಡಿಸಿಷನ್ ತಗೋತಾಳೆ ಅನ್ನೋದೇ ನನಗೆ ಕ್ಯೂರಿಯಾಸಿಟಿ ಆಗಿದೆ. ಸೊ ಅದನ್ನು ನಾನು ನಾಳೆ ನಿಮಗೆ ತಿಳಿಸ್ತೀನಿ. ಬಾಯ್ ಫ್ರೆಂಡ್ಸ್.